ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ರೆಡಿಯಾಗಿ ನಾನು ಸಾನ್ವಿ ನಮ್ಮ ಹಸ್ಬೆಂಡು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ವಾ ಸಾನ್ವಿ? ಹೌದು. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ? ಮೂಕಾಂಬಿಕಾ ಟೆಂಪಲ್. ಮೂಕಾಂಬಿಕಾ ಟೆಂಪಲ್ ಅಂತ ಕುಂದಾಪುರದಿಂದ ನಿಯರ್ ಒಂದು 40 ಕಿಲೋಮೀಟರ್ಸ್ ಅಷ್ಟೇ ದೂರ ಇದೆಯಂತೆ. ಸೊ ನಾನು ಅವರು ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗತ್ತಾ ಅಂತ ಐಡಿಯಾ ಇಲ್ಲ. ಪರ್ಮಿಷನ್ ಕೊಟ್ಟರೆ ಟೆಂಪಲ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೋಗಿಲ್ಲ ನಾವು, ಅದಕ್ಕೆ ಇವತ್ತು ಓದ್ತೀವಿ ನಾವು. ಓ, ಇವಳು ಹೇಳಿದ ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದ್ಸಲನೂ ಹೋಗಿಲ್ವಂತೆ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅಂತ. ಸರಿ ಆಯ್ತು, ಹೋಗ್ತಾ ಇದ್ದೀವಿ ಬೈಕಲ್ಲಿ. ನೋಡಿ, ಸುಮಾರು 40 ಕಿಲೋಮೀಟ್ರ್ ಇದೆ. ಮೇ ಬಿ 1 hour ಟು ಜರ್ನಿ ಆಗ್ಬೋದು. ಒಂದು 45 minutes to 1 hour ಜರ್ನಿ ಆಗ್ಬೋದು. ನಿಮಗೆ ಅಲ್ಲಿನ ವೆದರ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಲೆ ನೋಡಿ. ಹಾಂ, ಬೀಚ್ ಕೆರೆ ನೋಡಿ ಹೆಂಗಿದೆ ವೆದರ್. ಕೊಲ್ಲೂರಿಗೆ ರೋಡ್ ಟ್ರಿಪ್ ಮಾಡೋರ್ಗಂತೂ ಮಸ್ಟ್ ಪ್ಲೇಸ್, ಬೆಸ್ಟ್ ಪ್ಲೇಸ್. ಹೆಂಗ್ ಅನಿಸ್ತಿದೆ ಅಂದರೆ, ನಾವು ಒಬ್ಬರೇ ಟ್ರಾವೆಲ್ ಮಾಡಿದಾಗ ಅನಿಸ್ತೈತಿ. ಯಾವ ಗಾಡಿನೂ ಇಲ್ಲ ಇಲ್ಲಿ, ಎಲ್ಲೋ ರೇರ್. ಮಧ್ಯೆ ಪ್ರಾಣಿ ಏನಾದರೂ ಬಂದ್ಬಿಟ್ರೆ ಭಯ ಫ್ರೆಂಡ್ಸ್. ಚೆನ್ನಾಗಿದೆ, ಸುಂದರವಾಗಿದೆ. ಮತ್ತು ರೋಡು ಅಷ್ಟೇ ನೀಟಾಗಿ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ಯಾವುದೋ ಒಂದು ಗಾಡಿ ಬಂತ. ಅಲ್ಲಿ ಸಡನ್ ಆಗಿ ಮಳೆ ಬಂದ್ಬಿಡೋದ. ಯಪ್ಪ, ಎಷ್ಟು ಜೋರ್ ಮಳೆ! 1 ಸೆಕೆಂಡ್ ಫುಲ್ ನಮ್ಮ ಬಾಡಿ ಎಲ್ಲ ನೆಂದೋಯ್ತು. ಅವರಪ್ಪ ಸಾನ್ವಿನ ಫುಲ್ ಸೇಫ್ಟಿ ಮಾಡ್ತಿದ್ದಾರೆ.
ಪಾಪ ಮಗು ಮಲ್ಕೊಂಡಿತ್ತ. ಅಯ್ಯೋ ಏನಾಯ್ತು ಸಾನ್ವಿ ಸಡನ್ ಆಗಿ? ಏನಾಯ್ತು? ಮಳೆ ಬಂತು ಅಂತ ಫ್ರೆಂಡ್ಸ್. ನಾನೊಂದು ಕೂದಲು ಹಿಂದೆ ಹೋದೆ ಫ್ರೆಂಡ್ಸ್. ನೋಡಿ ಎಷ್ಟು ಜೋರು ಮಳೆ. ಇನ್ನೊಂದು 10 ಮಿನಿಟ್ಸಲ್ಲಿ ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಫೈನಲಿ ಕೊಲ್ಲೂರು ಆರ್ಚ್ ಇದೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಮಾಸ್ತಿಯಮ್ಮ ಟೆಂಪಲ್ ಅಂತೆ, ತೋರಿಸ್ಕೊಡ್ತೀವಿ ತಡೀರಿ. ಮಾಸ್ತಿಯಮ್ಮ ಟೆಂಪಲ್ ನೋಡಿ ಫ್ರೆಂಡ್ಸ್. ಯಾರಾದರೂ ಬಂದಿದ್ದೀರಾ ಇಲ್ಲಿ? ಫ್ರೆಂಡ್ಸ್ ನೋಡಿ, ಮಾಸ್ತಿಯಮ್ಮ ಟೆಂಪಲ್ ಅಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬನ್ನಿ ಅಮ್ಮ, ಎಲ್ಲರೂ ಮುಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಇಡಿ. ಪ್ರಸಾದ ಫೈನಲಿ ದೇವಸ್ಥಾನ ಹತ್ರ ಬಂತು. ಹೋಗೋ ದಾರಿಯಲ್ಲಿ ಮಾಸಿಕಟ್ಟೆ ಟೆಂಪಲ್ ಬಂತು. ಅಲ್ಲೂ ದರ್ಶನ ಮಾಡ್ಕೊಂಡ್ವಿ. ಯಾಕೂ ಜರ್ಕಿನ್ ಇರಲಿ ಅಂತ ತಗೊಬಂದಿದ್ರ, ಜರ್ಕಿನ್ ಹಾಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ ವ್ಯೂ ಏನದು? ಫಾಗ. ಓ ಮೈ ಗಾಡ್, ಫಾಗ್. ಕೊಲ್ಲೂರು. ಅದೇ ಹೌದೌದು, ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ರೀಸೆಂಟಾಗಿ ವಿಜಯ ತಲಪತಿ ಬಂದಿದ್ರು ಈ ಟೆಂಪಲ್ಗೆ. ಅಷ್ಟು ಪವರ್ಫುಲ್ ಟೆಂಪಲ್ಲು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೋಡೇ ಇಲ್ಲ ಫ್ರೆಂಡ್ಸ್. ನಿಮಗೆ ಲಾಡ್ಜ್ ಎಲ್ಲ ಅವೈಲೇಬಲ್ ಇದೆ. ಬರೋರು ಬೇಕಾದರೆ ಒಂದಿನ ಸ್ಟೇ ಆಗಿ ನೀವು ಟೆಂಪಲ್ನ, ದೂರದಿಂದ ಬರೋರಿಗೆ ಕಷ್ಟ ಆಗುತ್ತಲ್ಲ, ಒಂದಿನ ನೀವು ಸ್ಟೇ ಆಗ್ಬೋದು. ರೂಮಲ್ಲಿ ಸ್ಟೇ ಆಗಿ ದೇವ್ರ ದರ್ಶನ ಮಾಡ್ಕೋಬೋದು ಫ್ರೆಂಡ್ಸ್. ಇದು 3 ಥರ ಹೂವು ಅಂತೆ. 3 ಥರದ ಹೂವನ್ನ ದೇವ್ರಿಗೆ ಕೊಟ್ಟು ದರ್ಶನ ಮಾಡ್ತಾರಂತೆ. ಇದು ಫುಲ್ ಸೆಟ್ಟು 100 ರೂಪಾಯಿ ಅಂತೆ ಫ್ರೆಂಡ್ಸ್. ತೊಗೊಂಡು ಹೋಗ್ತಾ ಇದ್ದೀವಿ ದೇವ್ರಿಗೆ ದರ್ಶನ ಮಾಡೋಕ್ಕೆ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್. ಥರ ಹೂವು ಅಂದರು. ಒಂದು ಕಮಲ, ಇನ್ನೊಂದು ಸಾವಂತಿಗೆ ಹೂವು, ಮತ್ತು ಅದು ಏನು ರೆಡ್ ಕಲರಲ್ಲಿ ಇದೆ ಅಂತ ಅದು ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್. ಏನು? ಹೌದಾ ಫ್ರೆಂಡ್ಸ್. ಫೈನಲಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಸಿಸ್ಟಮ್ ಇದೆ. ಒಂದು ಹಾಫ್ ಆನ್ ಅವರ್ ಆಯಿತು. ವೀಕ್ ಡೇಸಲ್ಲಿ ಇಷ್ಟು ಕ್ಯೂ ಇದೆ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಅನಿಸುತ್ತೆ. ನೋಡ್ಕೊಂಡು ಬನ್ನಿ ಬರೋರು. ದೇವಸ್ಥಾನ ಒಳಗಡೆ ಫ್ರೆಂಡ್ಸ್ ನೋಡಿ. ಇವಳು ಬೈತಿದ್ದಾಳೆ ವಿಡಿಯೋ ಮಾಡೋಂಗಿಲ್ಲ ಅಂತ. 50 ರೂಪೀಸ್ ಸೆಟ್ಟದು ಪ್ರಸಾದ ತೊಗೊಂಡ್ವಿ. ಫೈನಲಿ ದರ್ಶನ ಮುಗೀತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅನ್ನದಾನ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಫಾಸ್ಟಾಗಿ ಬರಬೇಕಂತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಹಾಲು. ಮೂಕಾಂಬಿಕಾ ಅನ್ನಪ್ರಸಾದ. ಅನ್ನದಾನ ಏನೇನು ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಡೈನಿಂಗ್ ಹಾಲ್ ಇರೋದಿಲ್ಲಿ. ಅಷ್ಟು ದೂರ ಸುತ್ತಾಡ್ಕೊಂಡು ಬರಬೇಕು. ಸುಮಾರು ಹೊತ್ತಾಗತ್ತೇನೋ.
ಇಲ್ಲಿ ಹೋಗೋಕ್ಕಷ್ಟಕ್ಕೆ ಒಂದು 10 ನಿಮಿಷ ಆಗುತ್ತೆ. ನೋಡಿ ಪ್ರಸಾದ, ಅನ್ನ ಸಾಂಬಾರು, ಬಜ್ಜಿ, ಪಲ್ಯ. ಸಾನ್ವಿ ತಿನ್ನಬೇಕು ಆಯಿತಾ, ವೇಸ್ಟ್ ಮಾಡಬಾರ್ದು. ಟೇಸ್ಟ್ ಮಾಡಿ ಹೆಂಗಿದೆ? ಸೂಪರ್ ಆಗಿದೆ ಅಂತ ಫ್ರೆಂಡ್ಸ್. ಈಗ ತಿಂದಾದ್ಮೇಲೆ ಮಜ್ಜಿಗೆ ಅನ್ನ ಆದಮೇಲೆ ಪಾಯಸ ಕೊಡ್ತಾರೆ. ಅನ್ನ ಸಾಂಬಾರಂತೂ ಸೂಪರ್ ಆಗಿತ್ತು. ನಾನು ಅದನ್ನು 2 ಸಲ ಹಾಕಿಸ್ಕೊಂಡೆ, ಮತ್ತು ಮಜ್ಜಿಗೆ ಹಾಕಿಸ್ಕೊಂಡಿಲ್ಲ. ಇವಾಗ ಪಾಯಸ ಟೇಸ್ಟ್ ಮಾಡ್ತಾ ಇದ್ದೀನಿ. ಪಾಯಸ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅನ್ನ ಪ್ರಸಾದ ಇಲ್ಲಿ. ಫ್ರೆಂಡ್ಸ್ ಫೈನಲಿ ಊಟ ಮುಗೀತು, ಹೊರಗಡೆ ಬರ್ತಾ ಇದ್ದೀವಿ. ಮತ್ತೆ ಮಳೆ ಫ್ರೆಂಡ್ಸ್, ಎಲ್ಲ ಫುಲ್ಲು ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಮಳೆ ನಿಂತಾದ್ಮೇಲೆ ಮತ್ತೆ ಮನೆಗೆ ಹೋಗ್ತೀವಿ. ಇಲ್ಲಿ ನೋಡಿ ಆಟ ಸಾಮಾನೆಲ್ಲ ಇದೆ, ಮಕ್ಕಳಿಗೆ ಬಳೆ ಇದೆ ನೋಡಿ, ಸ್ನ್ಯಾಕ್ಸ್ ಇದೆ. ಸಾನ್ವಿನ ನೈಸಾಗಿ ಅವ್ರ ಅಪ್ಪನ ಹತ್ರ ಕಳಿಸ್ಬಿಟ್ಟೆ, ಇಲ್ಲಾಂದರೆ ಅದು ಬೇಕು ಇದು ಬೇಕು ಅಂತ ತುಂಬ ತಲೆ ತಿಂದಾಕ್ಬಿಡ್ತಾಳೆ. ಅದಕ್ಕೆ ಫ್ರೆಂಡ್ಸ್ ಏನು ಗೊತ್ತಾ, ಕೊಡಿಸಿದ್ರು ನೀಟಾಗಿ ಇಟ್ಕೋಬೇಕು, ಹೊಡೆದಾಕ್ಬಿಡ್ತಾಳೆ ಬೇಗ. 1 ದಿನ ಬರುತ್ತೆ 2 ದಿನ ಬರುತ್ತೆ ಆಟ ಸಾಮಾನೆಲ್ಲ. ಫುಲ್ಲು ಆಟ ಸಾಮಾನು ನೋಡಿ. ಕರು ಅಲ್ವಾ ಇದು? ಸಾನೆ ಕರು ಅಂದರೆ ತುಂಬ ಇಷ್ಟ. ಭಯನ ಸಾನೆ? ಮುಟ್ಟು ಸ್ವಾಮಿ ಮಾಡು. ನಾನು ನೋಡು ಮುಟ್ತೀನಿ ಇವಾಗ. ಬಾಳೆನಾ? ಬಾಳೆನ ಇವಾಗ ನಾನು ಎಲ್ಲಿಗೆ ಹೋಗ್ಲಿ? ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ನೋಡಿ. ಫ್ರೆಂಡ್ಸ್ ಮತ್ತು ನಾನು ಇನ್ನೊಂದು ನೋಟಿಸ್ ಮಾಡಿದೆ, ಆಲ್ಮೋಸ್ಟು ನಾವು ಇವಾಗ ದರ್ಶನ ಮಾಡಿದವರಲ್ಲ 100ಅಲ್ಲಿ 80% ಕೇರಳದವರೇ ಅವರೇ. ಇವಳು ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ಲು ಫ್ರೆಂಡ್ಸ್ ನೋಡಿ. ಇವಾಗ ಕೊಡ್ಸೋ ತನಕ ಬಿಡಲ್ಲ ಅವಳು. ಸಾನ್ವಿ ಫಸ್ಟು ಅದು ನೀಟಾಗಿ ಇಟ್ಕೊತೀಯ ನೀನು? ಹಾಂ ನೀಟಾಗಿ ಇಟ್ಕೊತೀಯಾ? ಹಂಗಾದ್ರೆ ನಾನು ಹೇಳಿದ ಮಾತು ಕೇಳಬೇಕು, ಅವಾಗಲೇ ಕೊಡಿಸೋದು. 100 ಟೈಮ್ಸ್ ಬಸ್ಕಿ ಹೊಡಿ. 1 2 3 4 5 6 7 8 9 10 11 12 13 14 15 ಅಷ್ಟೇ. 15 ಅಷ್ಟೇ ಆಯಿತು. ಹಂಗಾದ್ರೆ ಕೊಡ್ಸಲ್ಲ, ಹೋಗು. ತಗೊಂಡ ಇವಾಗ ನೀಟಾಗಿ ಇಟ್ಕೊಳ್ಲಿಲ್ಲ ಅಂದ್ರೆ ನಿಂಗೈತೆ ಹಬ್ಬ. ಹಠ ಮಾಡಿ ತಗೊಂಡಿದ್ಯಾ, ಹಾಳು ಮಾಡಿದ್ರೆ ಹೊಡಿತೀನಿ. ಅನು ಅಕ್ಕ ಕೊಡ್ತೀಯ ಗೊತ್ತು ನನಗೆ, ನೀನು ಹಾಳು ಮಾಡಿದ್ರೆ ಹೊಡಿತೀನಿ ನಾನು. ಆಯ್ತಾ, ಹುಷಾರಾಗಿ ಇಟ್ಕೋಬೇಕು. ಏನು ಸಾನ್ವಿ ಇವಾಗ ಏನೋ ಅಂದಲ್ಲ? ಏನು ಸಾನ್ವಿ ಏನು ಅಂದಲ್ಲ? ಏನು ಹೇಳಿದೆ ಹೇಳು ಪಾಪು? ಏನಂದೆ ಇವಾಗ? ಇದೆಲ್ಲ ಬೇಡವಾ? ಯಾಕಂದ್ರೆ ಇದೆಲ್ಲ ನಿನ್ನ ಐಟಮ್ ಅಲ್ವಲ್ಲ, ಅದಕ್ಕೆ ಬೇಡ ಅಂತ. ಫ್ರೀ ಕೊಡೆನಾ? ಫ್ರೀ ಕೊಟ್ಬಿಡ್ತಾರೆ ನಿನಗೆ. ಆಗ್ಲೇ ಏನೋ ಅಂದಲ್ಲ, ಕರೆಕ್ಟಾಗಿ ಇವ್ರಿಗೆ ಹೇಳು ಫ್ರೆಂಡ್ಸ್ಗೆ. ಅಲ್ಲಿಗೆ ಏನು ಹೋಗೋದು ಬೇಡ ಅಂದ. ಏನಂದಿದ್ದೀನ? ಯಾಕಂದ್ರೆ ನಿನ್ನ ಐಟಮ್ ಸಿಕ್ತಲ್ಲ, ಅದಕ್ಕೆ ಬೇಡ ಬಾ ಮನೆಗೆ ಹೋಗೋಣ ಅಂತ್ಯ. ಸಾನ್ವಿ ನೀನು ಹಂಗೆ ತೋರಿಸಿದ್ರೆ ಪಕ್ಕ ಕಿತ್ಕೊಂಡು ಓಡೋಗುತ್ತೆ, ಆಮೇಲೆ ಅಳ್ತೀಯ. ಅಲ್ಲಿ ನೋಡಿ ಫ್ರೆಂಡ್ಸ್, ಕೊತ್ತಿಮರಿಗಳು. ಫುಲ್ಲು ಆಟ ಸಾಮಾನಿದೆ. ಯಾರು ಕಾಸು ಕೇಳ್ತಿದ್ಯಾ ಸಾನ್ವಿ? ಯಾರಿಗೆ? ಅವ್ರಿಗೋಗಿ ಕಾಸು ಕೊಡ್ಬೇಕಂತೆ ಫ್ರೆಂಡ್ಸ್ ನೋಡಿ. ಏನಂದ್ರು? ಪುಟ್ಟ ಅಂದ್ರ ಅವರು ನಿನಗೆ ಬ್ಲೆಸ್ ಮಾಡಿದ್ರು. ನಾನು ಕಾಸು
ಕೊಟ್ಟಿದ್ರು ಹಾ. ಥ್ಯಾಂಕ್ ಯು ಪಾಪು ಒಂದು ಕಾಸು ಕೊಟ್ಟು. ಹೌದಾ ಫ್ರೆಂಡ್ಸ್, ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ, ಅವಳು ಅದನ್ನು ಅಬ್ಸರ್ವ್ ಮಾಡಿ ಅವ್ರಿಗೆ ಇದು ಮಾಡಬೇಕು, ಕಾಸು ಕೊಡಬೇಕು ಅಂತ ಈಸ್ಕೊಂಡು ಹೋಗಿ ಕೊಟ್ಲು ಅವ್ರ ಅಪ್ಪನ ಹತ್ರ. ಫೈನಲಿ ವಿಡಿಯೋ ಎಂಡ್ ಮಾಡೋ ಟೈಮು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡೋ ಟೈಮು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್. ಓಕೆ ಬಾಯ್.